ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ನೆನೆ ಎಲ್ಲ ಮಲ್ಕೊಬಿಟ್ಟು ಇವಾಗ ಎದ್ದೆ ಗೈಸ್. ಎದ್ಬಿಟ್ಟು ಡ್ಯೂಟಿಗೆ ಬಂದಿದ್ದೀನಿ ಗೈಸ್. ಯಾರೋ ಗೊತ್ತಿಲ್ಲ ಊಟ ಕೊಡ್ತಾ ಇದ್ರು ಫ್ರೀಯಾಗಿ, ಎತ್ಕೊ ಬಂದು ಇವಾಗ ಊಟ ಕೊಡ್ತಾ ಇದ್ದೀವಿ. ಅದು ಯಾರಿಗೂ ಗೊತ್ತಾಗಲ್ಲ ಊಟ ಮಾಡ್ತಾ ಇದ್ದೀವಿ. ಅದು ಯಾರಿಗೂ ಗೊತ್ತೇ ಇಲ್ಲ, ಅದಕ್ಕೆ ನೋಡ್ರಿ ಪ್ರೆಸ್ಟೀಜ್ ಹಾಳಾಗುತ್ತೆ ಅಂದ್ಬಿಟ್ಟು ಹಿಂದೆ ಊಟ ಮಾಡ್ತಾ ಇದ್ದೀರಿ. ಮರ್ಯಾದೆ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಗೈಸ್ ಇವಾಗ ಆರ್ಡರ್ ಕೊಟ್ಟೆ, ಒಂದು ಆರ್ಡರ್ ಕೊಟ್ಟು ಹಂಗೆ ದೇವಸ್ಥಾನ ಹತ್ರ ಬಿದ್ದಿತ್ತಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಇವತ್ತು ಶನಿವಾರ ಬೇರೆ ಅಲ್ಲ, ಸೊ ಅದಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ಬಂದೆ ಗೈಸ್. ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ ಗೈಸ್. ಇವಾಗಲೇ ಯಾವ ಥರ ಅಂದರೆ ನಾನು ಗೈಸ್ ಊಟ ಮಾಡೋಣ ಇದು ನೋಡ್ತಾ ಇದ್ದೀವಿ, ಮೆನ್ಯೂ ನೋಡ್ತಾ ಇದ್ದೀವಿ ಇದೆಲ್ಲ ಮಾತಾಡಿದೆ. ಕ್ಯಾಮ್ರಾನೇ ಆನ್ ಮಾಡಿರ್ಲಿಲ್ಲ ನಾನು. ಸೊ ಇವಾಗ ಊಟ ಮಾಡಿ ಮತ್ತೆ ಡ್ಯೂಟಿಗೆ ಹೋಗ್ಬೇಕು. ನೋಡೋ ಬೇಗ ಯಾವುದು ಗೈಸ್. ಇಲ್ಲಿ ಪ್ರೈಸ್ ನೋಡ್ಬಿಟ್ಟು ಊಟ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ, ಹೊಟ್ಟೆನ ತುಂಬೋಯ್ತು, ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ. ದುಡಿಯೋದು 15-20 ರೂಪಾಯಿ ಆರ್ಡ್ರು ಗೈಸ್. ಅದರಲ್ಲಿ ಕರ್ಕೊಂಬಂದ್ಬಿಟ್ಟು 180 ರೂಪಾಯಿ ಬರೀ ವೆಜ್ ಬಿರಿಯಾನಿ ಗೈಸ್. ನೋಡ್ತಾ ಇದ್ದೀರಾ, ಆ ಹಿಂದೆ ಕಡೆ ಹೋಟ್ಲಲ್ಲೂ ಕೇಳಿದ್ವಿ, ಅಲ್ಲಿ ಚೋಲೆ ಭಟೂರೆ ಬಂದ್ಬಿಟ್ಟು 80 ರೂಪಾಯಿ, ಇಲ್ಲಿ 85 ರೂಪಾಯಿ ಹೇಳ್ತಿದ್ದಾರೆ. ಅದಕ್ಕೆ ಎರಡು ಕಡೆ ಬೇಡ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದ್ದೀವಿ ಗೈಸ್. ಊಟ ಮಾಡಿಕೊಂಡು ಹೊರಡೋಣ ಇವಾಗ. ಆಯ್ತು ಹೇಳು ನಮ್ಮನ್ನ ಪಾಸ್, ನೀನು ಸುಮ್ಮನೆ ಇರೋ. ಹೇಳು ಇವಾಗ, ಹೇಳಿ ಇವಾಗ ಹೇಳು. ಇಲ್ಲಿ ನೋಡಿ ಗಾಯ್ಸ್ ಹೆಂಗಿದ್ದಾರೆ ನೋಡಿ ಗಾಯ್ಸ್. ಹ್ಯಾಪಿ ಬರ್ಡೇ ಯಶು. ಹಾಗೆ ಗೊತ್ತೇ ಇರಲಿಲ್ಲ ನೀವು ಬರ್ಡೇ ಅಂತ ನನಗೆ. ಈ ಸ್ಟೋರಿ ನೋಡ್ಬಿಟ್ಟೆ ಗೊತ್ತಾಗಿದ್ದು ನನಗೆ. ಏನು ಸಮಾಚಾರ, ಎಲ್ಲೂ ಹೋಗಿಲ್ಲ ಗಾಯ್ಸ್. ಇವತ್ತಿನ ಲಾಸ್ಟ್ ಆರ್ಡರ್ ಸಿಗರೇಟ್. ಏನಂತ ಮಹೇಶ್? ನೀನು ಹಾಕೇ ಹಾಕ್ತೀನಿ, ತಲೆಗೆಡ್ಸ್ಕೊಬೇಡ ಗಾಯ್ಸ್. ಹೆಂಗಿದ್ದಾನೆ ನೋಡಿ ಇವತ್ತಿನ ಲಾಸ್ಟ್ ಆರ್ಡ್ರು. ಎತ್ಕೊಂಡೋಗಿ ಹಾಕಿ ಹಾಕ್ತೀನಿ ಗಾಯ್ಸ್. ಒಂದು ಹಾಕ್ಬಾರ್ದಂತೆ, ಇವಾಗ ಪೀಸ್ ಮಾಡೋಣ ಅಂದರೆ ಹಾಕಿ ಹಾಕ್ತೀನಿ. ಏನಂತೀರಾ? ಅಷ್ಟು ಸುಂದರವಾಗಿದೆಯಲ್ಲ ನೋಡೋಕ್ಕೆ, ಏನಕ್ಕೆ ಹಾಕ್ಬೇಡ ಅಂತ ಗೊತ್ತಿಲ್ಲ ನನಗೆ. ಇದನ್ನ ಎಷ್ಟು ಬೇಕು ನಿನಗೆ? ಇನ್ನೊಂದು 2 ಅಂತೆ. ಇವನು ಪಾಸ್ ಆಯ್ತಾನೆ, ನಾವು ಗೊತ್ತು ಪಾಸ್ ಆಗೋಣ ಗೈಸ್. ಡೆಲಿವರ್ಡ್ ಇನ್ 8 minutes. ಲೆಟ್ಸ್ ಗೋ. ಎಷ್ಟಾಗಿದೆ ನೋಡೋಣ ಇವಾಗ. ಇವತ್ತಿನ ಅರ್ನಿಂಗ್ಸ್ ಹೋಗೋಣ ಇವಾಗ. ಬೆಳಗ್ಗೆಯಿಂದ ಏನು ವ್ಲಾಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಡ್ಯೂಟಿ ಮುಗಿಸ್ಕೊಂಡೆ, ಸೊ ಏನೋ ಒಂದು ಸ್ವಲ್ಪ ಒಬ್ಬನೇ ಆಚೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಮೈಂಡು ಫ್ರೆಶ್ ಮಾಡ್ಕೊಂಬರೋಣ, ಅಂತ. ಸ್ಟ್ರೆಸ್ಸು ಗಾಯ್ಸ್, ಡ್ಯೂಟಿ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ, ಊಟ ಮಾಡಿದ ತಕ್ಷಣ ಡ್ಯೂಟಿಗೆ ಬರೋದು, ಮತ್ತೆ ಸೀದಾ ಹೋಗಿ ಮಲ್ಕೊಳ್ಳೋ ಟೈಮ್ಗೆ ಮನೆಗೆ ಹೋಗೋದು. ಲಿಟ್ರಲಿ ಇವತ್ತು ನಾನು ಮನೆಗೆ ಹೋಗಿಲ್ಲ. ಬೆಳಗ್ಗೆ ಬಂದಿದ್ದು 10 ಗಂಟೆಗೆ, ಟೈಮ್ ಇನ್ನೂ ಇವಾಗ 1:45 ಆಗಿದೆ, ಇನ್ನೂ ಮನೆಗೆ ಹೋಗಿಲ್ಲ ನಾನು. ಊಟನೂ ಆಚೆ ಕಡೆ ಫುಲ್ ಸ್ಟ್ರೆಸ್ ಆಗಿದೆ ಗಾಯ್ಸ್. ಏನೋ ಮಾಡಬೇಕು, ಸ್ವಲ್ಪ ಹೋಗಿ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಒಬ್ಬನೇ ಒಂದು ಲಾಂಗ್ ಡ್ರೈವ್ ಹೋಗಿ, ಶಾರ್ಟ್ ರೈಡೇ ಹೋಗ್ಬಿಟ್ಟು ಬಂದು ಮಲ್ಕೋಬೇಕು. ಮತ್ತು ಬೆಳಗ್ಗೆನೇ ಬರಬೇಕು ಗಾಯ್ಸ್. ಮತ್ತು 2 ದಿವಸ ರಜಾ ಬೇರೆ ಹಾಕ್ಬಿಟ್ಟಿದ್ನಲ್ಲ, ಬಂದು ಮತ್ತೆ ಏನೋ ಮಾಡಬೇಕು. ಏನು ಮಾಡೋದಂತಲೇ ಗೊತ್ತಿಲ್ಲ ಗೈಸ್. ಬಂದೆ ಇವಾಗ ಮನೆ ಹತ್ರ ಅಂದರೆ ಅದೇ
ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಟ್ರೈ ಮಾಡ್ತಾಯಿದ್ದೀನಿ ಗಾಯ್ಸ್, ದೊಡ್ಡ ಬ್ಲಾಗ್ ಮಾಡೋಣ, 10 ಮಿನಿಟ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಆಗ್ತಾಯಿಲ್ಲ. ಏನು ಕಂಟೆಂಟೇ ಇಲ್ಲ ಗಾಯ್ಸ್. ಏನು ಮಾಡೋಣ ಅಂದರೆ ಇವಾಗ ಬೆಳಗ್ಗೆ ಅದೇ ಡ್ಯೂಟಿಯಿಂದ ಮತ್ತು ಡ್ಯೂಟಿ ಅದೇನಾದರೂ ತೋರಿಸ್ತೀನಿ ನಿಮಗೆ. ಆರ್ಡ್ರ್ ಕೊಡೋದು ತೋರಿಸಲ್ಲ ನಿಮಗೆ. ಆದಷ್ಟು ಸ್ವಲ್ಪ ಬ್ಲಾಗ್ ದೊಡ್ಡದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.